ಮಾಗಡಿ ತಾಲೂಕು ಕುದೂರು ಸಮೀಪದ ಕೋಡಿಹಳ್ಳಿ ಕಾಲೋನಿಯಲ್ಲಿ ಮಂಗಳವಾರ ಬೆಳಗ್ಗೆ 7 ಗಂಟೆ ಸರಿಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಲವಾರು ಮನೆಗಳಲ್ಲಿನ ಫ್ರಿಡ್ಜ್, ಟಿವಿ, ಫ್ಯಾನ್, ಗೀಜರ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಗೀಡಾಗಿವೆ. ಕೋಡಿಹಳ್ಳಿ ಕಾಲೋನಿಯಲ್ಲಿ ಸಂಭವಿಸಿರುವ ಈ ವಿದ್ಯುತ್ ಅವಘಡಕ್ಕೆ ಕುದೂರು ಬೆಸ್ಕಾಂನವರು ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಕೋಡಿಹಳ್ಳಿ ಕಾಲೋನಿಯ ಗ್ರಾಮಸ್ಥರು ಬೆಸ್ಕಾಂನವರಿಗೆ ಪಟ್ಟು ಹಿಡಿದಿದ್ದಾರೆ. ಘಟನೆಯಿಂದ ಎಚ್ಚೆತ್ತ ಬೆಸ್ಕಾಂನವರು ವಿದ್ಯುತ್ ಲೈನ್ ಇರುವ ಜಾಗದಲ್ಲಿ ಹಬ್ಬಿದ್ದ ಗಿಡ-ಗೆಂಟೆಗಳನ್ನ ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಿದರು. ಏನಂತ ಮಾಡೋದು ಹೇಳಿ ಸರ್? ಏನಂತ ಮಾಡೋಣ? ಎಲ್ಲ ಎಳ್ಕೊಂಬಂದು ಹುಡುಕಿದೀನಿ, ಏನು ಹೊಗೆ ಬಂದಿದ್ದು ತುಂಬ್ಕೊಂಡ್ಬಿಡ್ತಲ್ಲ ಹೊಗೆ ಅಂತಾನ. ಎಷ್ಟೊತ್ನಲ್ಲಿ ಹಿಂಗಾಯ್ತಮ್ಮ ಇದು? ಬೆಳಿಗ್ಗೆ 7 ಗಂಟೆ ಕರೆಕ್ಟಾಗಿ 7 ಗಂಟೆ ಸರ್, ಇದು ಕರೆಕ್ಟಾಗಿ 7 ಗಂಟೆ ನಮ್ಮಂದಿದ್ದು 7 ಗಂಟೆಗೆ ಆಗಿರೋದು ಇದು. ಬರ್ರಿ, ನಾವಿನ್ನೇನು ಒಂದು ಆನ್ ಮಾಡಿಲ್ಲ, ಈ ಚಳಿಗಾಲದಾಗ ಫ್ಯಾನ್ ಆನ್ ಮಾಡಿಲ್ಲ. ಹಿಂಗ್ ಫ್ಯಾನ್ಗಳು ಹಿಂಗೆ ಮನೆ ಫ್ರಿಡ್ಜ್ಗಳು ಹೆಂಗಣ ಹಾಕೊಂಡ್ ಮನೆಗಿರೋದು. ಯಾರ ಮನುಷ್ಯರಿಗೆ ಹಿಂಗಾದ್ರೆ ಜವಾಬ್ದಾರಿ ಕೊಡ್ತಾರೆ. ತಲೆ ಮೇಲೆ ಬಿಟ್ಬಿಡ್ತಪ್ಪ ಫ್ಯಾನ್ ಕಳ್ಸ್ಕೊಂಡ್ಬಿಟ್ಟು. ನಮ್ಮಂದ್ರೆ ಶಾರ್ಟ್ ಸರ್ಕ್ಯೂಟ್ ಅವ್ರ ಆಡ್ಗಳು ಇರ್ತಾವ, ತಲೆ ಮೇಲೆ ಬಿತ್ತಲ್ಲ ಯಾರನೆ ನಮ್ಮ ಮನೆ 5 ನಿಮಿಷಕ್ಕೆ ಎದ್ಬಿಟ್ಟು ಮೇಲ್ ಸ್ವಿಚ್ ಎಲ್ಲ ಆಫ್ ಮಾಡೋರೆ. ಎದೋಳು ನಿಕ್ಕೆ ಸರ್, ಇದು ಏನಾಯ್ತು ನಿಮ್ಮ ಮನೇಲಿ? ನಮ್ಮನೆಯಿಂದ ಅದು ನಮ್ಮ ಗೀಜರ್ದು ಹೊತ್ಕೊಂಡು ಉಡ್ಸಾಯ್ತು, ಫ್ಯಾನ್ ಹೋಯ್ತು. ಎಷ್ಟೊತ್ನಲ್ಲಿ ಹಿಂಗಾಯ್ತು? ಈಗ 7 ಗಂಟೆ 7:15 ಅನ್ಕೊಂಡ್ಬಿಡ. ಅದೇನೋ 7 ಗಂಟೆ ಸುಮಾರು ಬಡಾರ ಅಂತಪ್ಪ, ಅಷ್ಟೇ ಗೊತ್ತು ನಮ್ಗೆ. ಈಚೆಗೆ ಹೋಗಿ ನೋಡ್ಬೇಕು, ಏನು ಕಂಡ ಒಳಗ್ ಮಾತ್ರ ಹೊಗೆ ಸ್ಮೆಲ್ಲು. ಮ್ಯಾಗಡೆ ಐತಲ್ಲ, ಪೂರ್ತಿ ಮ್ಯಾಗಡೆ ಹೈಟೆಕ್ ಹೊಸದಾಗಿ ಹಾಕ್ಸಿರೋದು ಇದು. ಅಲ್ಲಿಂದ ಹೊಡೆದು ಗಾಜೆಲ್ಲ ಚೂರ್ ಚೂರಾಗಿ ಹೋಗಿದೆ. ಇದು ಏನಾಗಿದೆ ಎತ್ತ ಅಂತ ನೋಡ್ರಿ, ಎಲ್ಲಾರು ಗಮನಕ್ಕೆ ತಗೊಂಡ್ಬರ್ರಿ. ಬನ್ನಿ, ಪೂರ್ತಿ ಊರ್ದೇ ಆಗೈತೆ. ಅವ್ರ ಮನೆಗಳಲ್ಲಿ ಫ್ಯಾನ್ಗಳು ಇವು ಎಲ್ಲ ಪೂರ್ತಿ ಆಗೈತೆ. टीवी अंदर फैन गीजर बाहर ಗೀಸರ್, ನೀರಿನ ಮೋಟ್ರು ಸುಟ್ಟೋಗೈತೆ. ಆಮೇಲೆ ಏನ್ ಮಾಡಿದ್ರು? ವೈರ್ ತೆಗೆದ್ರ ನೀವು? ವೈರ್ ತೆಗೆದ್ಬಿಟ್ಟಿದೀವಿ, ವೈರ್ಗಳೆಲ್ಲ ತೆಗೆದ್ಬಿಟ್ಟಿದೀವಿ. ಹುಡುಗರು ಮಕ್ಕಳು ಇರೋದ್ ಮನೆಗಳಲ್ಲಿ ಎದ್ರಕೊಂಡು ನಾವೆಲ್ಲ ವೈರೆಲ್ಲ ಹಾಕಿದ್ದ. ಎಷ್ಟೊತ್ನಲ್ಲಿ ಆಯ್ತು ನಿಮ್ಮ ಮನೇಲಿ? 7 ಗಂಟೆಯಲ್ಲಿ ಬಲ್ಪಿಂದ ಇದೆ, ನಾವು ಮನಿಕೊಂಡಿದ್ದ ಮ್ಯಾಲ್ ಬಂದ್ ಬಿತ್ತು ಡಪ್ ಬಂದು. ಸರ್ ಸೌಂಡ್ ಬಂದು ಸರ್ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಕರೆಂಟ್ ಇರ್ಲಿಲ್ವಲ್ಲ, ಕರೆಂಟ್ ಬಂದಾಗ ಗೊತ್ತಾಗುತ್ತೆ. ಎಷ್ಟೊತ್ತಿಗೆ ಇದಾಗಿದ್ದು? 7 ಗಂಟೆ. ನಿಮ್ಮ ಹೆಸರು? ಅರ್ಷಿಯ. ಸಮಸ್ಯೆ ಆಗಿದೆ ನೋಡಿ, ಗೀಸರ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಗೀಸರ್ ಹೋಗ್ಲಿ ಸರ್, ತಂದಾಕೊಳ್ಳೋಣ. ಮನೆಗಳಿಗೆ ಏನಾರ ಆದ್ರೆ ಎಷ್ಟೊತ್ನಲ್ಲಿ ಆಯ್ತು ಇದು? 7 ಗಂಟೆಲ್ಲ ಆಗಿದೆ. 3-4 ತಿಂಗಳಿಂದ ಲೈನ್ ಮಿನಿಗೆ ಫೋನ್ ಮಾಡ್ತಾ ಇದೀವಿ, ಹಿಂಗಾಗೈತೆ ಅಂತ ಕಂಪ್ಲೇಂಟು ಮಾಡಿದೀವಿ. ನಮ್ಮೂರ್ ಗ್ರಾಮಸ್ಥರು ಮೆಂಬರು ಕಂಪ್ಲೇಂಟ್ ಮಾಡೋರೆ. ಏನ್ ಮಾಡಿದ್ರು ಕ್ರಮ ಕೈ ತಾಂಡಿಲ್ಲ. ಯಾರನಾರ ಸತ್ರುನು 2 ದಿವಸಕ್ಕೆ ಬರ್ತಾರೆ. KE ಅಲ್ಲಿ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ 2ನೇ ದಿವಸಕ್ಕೆ 700 ರೂಪಾಯಿ ಬಂದ್ರೆ 4ನೇ ದಿವಸ ಕಟ್ಟಿಲ್ಲ ಅಂತ ಕಟ್ ಮಾಡ್ತಾರೆ. ನಿಮ್ಮ ಹೆಸರು ಸರ್? ಮೆಹಬೂಬ್ ಖಾನ್ ಅಂತ. ಏನಾಯ್ತು? ಫ್ರಿಡ್ಜ್ ಅಲ್ಲಿ ಶಬ್ದ ಬಂದೈತೆ. ಶಬ್ದ ಬಂತು. ಅವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ, ನಾನ್ ಮಾತಾಡ್ತೀನಿ. फ्रिज में आवाज है, आप हेड कर को और फैन में भी एकदम सिलिका करंट. कितना बजे को? ಫ್ರಿಡ್ಜ್ ಅಲ್ಲಿ ಬಂದ್ಬಿಟ್ಟೈತೆ. ಈ ಕರೆಂಟ್ ಬಂದ್ಮೇಲೆ ಇನ್ನ ಏನಾಗಿತ್ತು ಗೊತ್ತಾಗತ್ತೆ ಸರ್. ನೋಡಿ, ಟಿವಿ ಫ್ರಿಡ್ಜ್ ಅಲ್ಲಿ ನೋಡಿ, ಇಲ್ಲೇ ಕಿತ್ಕೊಂಡ್ ಬಿದ್ದಿತ್ತು ನೋಡಿ ಸರ್. ಇದು ಕಂಡೆನ್ಸರ್ ಕೆಳಗಡೆ ಕಂಡೆನ್ಸರ್ ಇಲ್ಲೇ ಐತೆ ನೋಡಿ ಸರ್. ಅದೇ ಉದುರೋಗಿರೋದು. ಆಮೇಕಿಂದ ನೋಡಿ, DP ಹತ್ತು ಬಿಟ್ಟು ನಾನು ಆಫ್ ಮಾಡಿದೆ. ವೈರಲ್ ಎಲ್ಲ ಪೂರ್ತಿ ಹಂಗೂನು ವೈರಲ್ ಅಲ್ಲೆಲ್ಲ ಹೊಗೆ ಬಂದ್ಬಿಟ್ಟಿತ್ತು. ಹೊಸ ವೈರಿಂಗ್ ಮಾಡಿಸಿರೋದು ಮನೆಗೆ, ಇದಕ್ಕೆ ಹೊಸ ಬಂದ್ಬಿಟ್ಟಿತ್ತು. ಈ ಮೀಟರ್ ಅಲ್ಲಿ ನೋಡಿ, ಗೀಜರ್ ಇಲ್ಲಿ ನೋಡಿ ಸರ್, ಗೀಜರ್ ಅಲ್ಲೂ ಬಂತು ಹೊಗೆ. ಗೀಜರ್ ಅಲ್ಲೂ ಹೊಗೆ ಬಂದೈತೆ. ಇಲ್ಲಿ ನೋಡಿ ಸರ್, ಫ್ಯಾನ್ ಗೀಜರ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಗೀಜರ್ ತೆಗ್ದು ನೋಡಿದ್ದು ಏನಾಯ್ತು ಅಂತ, ಹೊಗೆ ಬಂದೈತೆ. ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಉಸ್ಮಾನ್ ಖಾನ್ ಸರ್. ಸರ್, ನಮ್ಮೂರಲ್ಲಿ 3-4 ತಿಂಗಳು ಮುಂಚೆನೆ ಈ ಗರಿ, ಈ ಮರ ಎಲ್ಲ ಲೈನ್ ಮೇಲೆ ಕೂತ್ಕೊಂಡು ಇದ್ದು. ನಾವು ಲೈನ್ ಮನಿಗೆ ಕಂಪ್ಲೇಂಟ್ ಕೊಟ್ಟು ಅವರು 2-3 ತಿಂಗಳಿಂದನೂ ಬಂದಿಲ್ಲ. 1 ತಿಂಗಳು ಮುಂಚೆ ಆ ಗುಂಡಣ್ಣ ಅನ್ನೋರು ಮೆಂಬರು ಅವರು ಕಂಪ್ಲೇಂಟ್ ಮಾಡೋರೆ, ಅವ್ರಿಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗ 7 ಗಂಟೆಯಲ್ಲಿ ಕರೆಂಟ್ ಜಾಸ್ತಿ ಆಗಿ ಗೀಸರು, ಫ್ಯಾನು,
ಪ್ರತಿ ಫ್ರಿಜ್ಜು ಪ್ರತಿ ಒಂದು ಮನೆಯಲ್ಲಿ ಏನಿಲ್ಲ ಅಂದ್ರೆ ಒಂದು 20,000 30,000 ರೂಪಾಯಿ ನಷ್ಟ ಆಗೈತೆ. ನಿಮ್ಮ ಕೋಡಹಳ್ಳಿ ಈ ಕಾಲೋನಿನಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಎಷ್ಟು ಮನೆಗಳಿದ್ದಾವೆ? 300 ಚಿಲ್ಲರೆ ಐತೆ ಸರ್. ಅಂದಾಜು ಎಷ್ಟು ಮನೇಲಿ ಈ ತರ ಆಗಿದ್ದೇವೆ ಸರ್? ಅಂದಾಜು ಹೆಚ್ಚು ಕಮ್ಮಿ ಏನೊಂದು ಅರ್ಧ ಮನೆಯಲ್ಲಿ ಆಗಿರ್ಬೋದು. ಕರೆಂಟ್ ಬಂದಾಗ ಗೊತ್ತಾಗುತ್ತೆ ಅದು. ಮಾಹಿತಿ ಬರ್ತದೆ. ಓಕೆ, ಮುಂದುವರಿಸಿ. ಈಗ ಇದಕ್ಕೆಲ್ಲ ಅನಾಹುತ ಆಗೈತಲ್ಲ, ಯಾರು ಸರ್ ಜವಾಬ್ದಾರಿ? ಕೋಡಹಳ್ಳಿಯಲ್ಲಿ ರಬ್ಬರ್ ವೈರ್ ಕೊಟ್ಟವ್ರೆ, ನಮ್ಮ ಕಾಲ್ವನಿಲಲ್ಲಿ ರಬ್ಬರ್ ವೈರ್ ಬಂದಿಲ್ಲ. ಪ್ರತಿ ಒಂದು ಮರ ಜಾಸ್ತಿ ಇರೋದ್ರಿಂದ ಅವರು ಲೈನ್ ಮೀನು ಯಾವುದೇ ಕಾರಣಕ್ಕೂ ಏನೂ ಮಾಡಿಲ್ಲ. ಅವ್ರ ಆಲೆ ಹೊಸದಾಗಿ ಯಾರೋ ಹಾಕೋರೆ, ಬರೋದು ಇಲ್ಲ ಬಿಡಿ. ಅವರಿಂದಾನೇ ಇದೆಲ್ಲ ಅನಾಹುತ ಆಗಿರೋದು. ಇದಕ್ಕೆ ಮೇನ್ ಕಾರಣ ಏನಾಗೈತೆ ಹಿಂಗಾದಾಗ ಈಗ ನೋಡಿ, ಸಣ್ಣ ಪುಟ್ಟ ಮಕ್ಕಳು ಮರಿ ಇರ್ತಾರೆ, ಏನಾದ್ರು ಸ್ವಿಚ್ ಹತ್ರ ಕೈ ಇಟ್ಟಾಗ ಇಷ್ಟೊಂದು ಕರೆಂಟ್ ಬಂದ್ರೆ ಮಕ್ಕಳು ಉಳಿತಾರ ಸರ್, ಸತ್ತೋಗ್ಬಿಡ್ತಾರೆ. ಇದಕ್ಕೆ ಎಲ್ಲ ಯಾರು ಜವಾಬ್ದಾರಿ? ಏನೋ ಪಕ್ಷಿ ಕೂತು ಈ ತರ ಆಗಿದೆ ಅಂತ ಟಿಸಿ ಹತ್ರ ಲೆಗ್ಗೆ ಇಲ್ಲ, ಲೆಗ್ಗೆ ಇದ್ರೆ ಪಕ್ಷಿ ಟಿಸಿಗೆ ಲೆಗ್ಗೆ ಇಲ್ಲ. ಟಿಸಿ ನೆಲದಿಂದ ಪೂರ್ತಿ ಬಳ್ಳಿ ಎಲ್ಲ ಹತ್ಕೊಂಡು ಪೂರ್ತಿ ಕಂಬ ಎಲ್ಲ ಸುತ್ಕೊಂಡು ಗ್ರೌಂಡ್ ಆಗೈತೆ. ಏನು ಮಾಡಿಲ್ಲ. ಇದೇ ಲೈನ್ ಅಲ್ಲಿ ಲೈನ್ ಮೀನ್ ಬರ್ತಾನೆ, ಓಡಾಡ್ತಾನೆ 50 ಸರಿ, ಕ್ಲೀನ್ ಮಾಡಲ್ಲ. ಈಗ ನೀವೇ ನೋಡಿ, ಅಲ್ಲೆಲ್ಲ ನೋಡಿ, ಆ ಮರದಲ್ಲೆಲ್ಲ ಪೂರ್ತಿ ಹೋಗಿ ಲೈನ್ ನೋಡಿ ಎಲ್ಲ ಸುತ್ಕೊಂಡ್ ಕುಂತೈತೆ, ಹಂಗೆ ಒಂದ್ ಗಿಡನೂ ಕಡಿಯಲ್ಲ. ಹಂಗಾದಾಗ ಏನ್ ಮಾಡೋದು? ಬರೋದು ಇಲ್ಲ. ಸರ್ 15 ದಿವಸದ ಮುಂಚೆ ಬಂದು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಮನೆಗಳೆಲ್ಲ ವೈರ್ ಕಟ್ ಮಾಡೋದಿದ್ದಾರೆ. ಅವತ್ತು ಕರೆಂಟ್ ವೈರ್ ಕಟ್ ಮಾಡಕ್ಕೂ ಮೊದಲು ಬೇಲಿಗಳನ್ನೆಲ್ಲ ಕಟ್ ಮಾಡಿದೀವಿ. ಇವತ್ತು ಈ ಪರಿಸ್ಥಿತಿ ಆಗ್ತಿರಲಿಲ್ಲ ಊರಲ್ಲಿ. ಮಾತ್ರ ಮಾಡಿ ಕಲೆಕ್ಷನ್ ಮಾತ್ರ ಮಾಡಕ್ ಬಂದಿದ್ದಾರೆ. ಒಂದ್ ಗರಿನೂ ಕಡಿಯಲ್ಲ, ಒಂದ್ ಗರಿನೂ ಕುಯ್ತಾ ಇಲ್ಲ. ನಿಮ್ಮೂರಿನಲ್ಲಿ ಕಟ್ಟಿಲ್ಲ ಮಾತ್ರ ಮಾಡ್ತಾರೆ. ನಿಮ್ಮೂರಿನಲ್ಲೇನೋ ಕರೆಂಟ್ ಉಡ್ಸೋದಕ್ಕೂ ಏನೋ ಕ್ವಶನ್ ಮಾಡ್ತಾರಂತೆ, ಹೌದಾ? ಕರೆಂಟ್ ಬಿಲ್ ಕಮ್ಮಿ ಬಂದ್ರೆ ಒಳಗಡೆ ಏನೇನು ಒಬ್ಬೊಬ್ರು ಹೇಳಿ ದಯವಿಟ್ಟು. ಬರ್ತಾರಲ್ಲ ಮನೆ ಒಳಗಡೆ ಬಂದು ಟಿವಿ ಇದೆಯಾ, ವಾಷಿಂಗ್ ಮಿಷಿನ್ ಇದೆಯಾ, ಏನಿದೆ ಅಂತ ನೋಡ್ಬಿಟ್ಟು ಬಿಲ್ ಕೊಡ್ತಾ ಇದ್ದಾರೆ. ಅವ್ರು ಮೀಟರ್ ಹಾಕಿದ್ರೆ ಮೀಟರ್ ನೋಡ್ಬಿಟ್ಟು ಕೊಡೋಕೆ ಬಿಲ್. ನಮ್ಮನೆ ಮೀಟರ್ ಸಮೇತ ಕಳ್ಸಿದ್ದಾರೆ. ಕೇಳಕ್ ಹೋದ್ರೆ ನೀವ್ ಎಷ್ಟು ಉಳಿಸಿದೀರಾ ಅಷ್ಟು ಬರುತ್ತೆ ಅಂತ ಅವ್ರು ಹೇಳ್ತಾರೆ. KEB ಅವರು ಅಥವಾ ಬೆಸ್ಕಾಂ ಅವರು ನಿಮ್ಮ ಮನೆಗಳಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ನಿಮ್ಮ ಮನೆಗೆ ಬಂದು ಚೆಕ್ ಮಾಡಿದಾರಾ? ಯಾರು ಚೆಕ್ ಮಾಡಿಲ್ಲ. ಬಂದು ಕಮ್ಮಿ ಬಂದಾಗ ಮಾತ್ರ ಚೆಕ್ ಮಾಡ್ತಾರೆ. ಕಮ್ಮಿ ಬಂದಾಗ ಮಾತ್ರ ಮನೇಲೆ ಇರಲ್ಲ. ಕರ್ನಾಟಕದಲ್ಲಿ ನಮ್ ಸರ್ಕಾರ ಐತಲ್ಲ, ಒಂದೇ ಸತಿ ಅದೇ ಟೈಪ್ ಎಲ್ಲರಿಗೂ ಒಂದೇ ತಾನೇ ಮಾಡಿರೋದು ಕಾನೂನು ಪ್ರಕಾರವಾಗಿ. ಇದೆಲ್ಲ ಯಾಕೆ ನಿರ್ಲಕ್ಷಣ ಯಾಕೆ ಮಾಡ್ತಾರೆ? ನಮ್ ಮೀಟರ್ ಸಮೇತ ಕಲ್ತ್ ನೋಡ್ತಾರೆ ಬಂದಿ ಎಲ್ಲ ವೈರ್ಗಳೆಲ್ಲ ಚೆಕ್ ಯಾಕಾಗಿ? ಎಲ್ಲ ಇದ್ ಮಾಡ್ತಾರೆ. ಕರೆಂಟ್ ಬಿಲ್ ಯಾಕೆ ಕಮ್ಮಿ ಬಂತು ಎತ್ತ ಅಂತ ನೋಡ್ತಾರಲ್ಲ, ಇದೆಲ್ಲ ಯಾರು ಮಾಡ್ತಾರೆ? ನೋಡಿ, ಗೀಸರ್ ಹೋಗೈತೆ, ಅದಕ್ಕೆಲ್ಲ ಹೊಣೆ ಯಾರು? ಹೊಣೆ ಯಾರಾಗಿದ್ದಾರೆ ಇವಾಗ? ಯಾರು ಕೊಡ್ತಾರೆ? ಗ್ರಾಮಸ್ಥರಲ್ಲಿ ಇವಾಗ ಯಾರು ಮಾಡ್ತಾರೋ ಹೇಳ್ರಿ ನಮ್ಗೆ. ನಮ್ ಪರಿಹಾರ ಯಾರು ಮಾಡ್ತಾರೆ? ಈಗ ಗ್ರಾಮಸ್ಥರಿಗೆ ಏನು ಬೇಕಿ ಗೊತ್ತಾ? ಕರೆಂಟ್ ಬಂದಾಗ ಎಲ್ಲ ಮನೆಗೆ ಹೋಗಿ ಚೆಕ್ ಮಾಡಿ ಅವ್ರ ಮನೇಲಿ ಏನೇ ಪ್ರಾಬ್ಲಮ್ ಆಗಿದೆ ಅದೆಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಜನಗಳು ಕೇಳ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ರೆಡಿ ಮಾಡಿಸ್ಬಿಟ್ಟು ಕೊಡ್ಬೇಕು ಸರ್. ನಮ್ಗೆ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋಂತವ್ರು ಕೂಲಿ ಮಾಡ್ಬೇಕು. ಕೂಲಿ ಮಾಡಿದ್ರೆ ವಿಧಿನೇ ಇಲ್ಲ. ಮನೆ ಬಿಟ್ರೆ ಯಾರಿಗೂ ಏನು ಇಲ್ಲ ಇಲ್ಲಿ. ನೋಡಿ, ಈಗ ತೊಂದರೆ ಆಗಿತ್ತು, ಊರಲ್ಲೆಲ್ಲ ಪ್ರಾಬ್ಲಮ್ ಆಗಿದೆ. ಮೊದಲೇ ಈ ಕೆಲಸ ಮಾಡಿದ್ರೆ ಇವತ್ತು ಎಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ಎಲ್ಲ ಮನೆ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ಕರೆಕ್ಟ್ ಆಗಿರೋವು. ಎಲ್ಲ ತೊಂದರೆ ಎಲ್ಲ ಜನಗಳು ಎಲ್ಲ ರುಚಿಕದ ಮೇಲೆ ಬಂದು ಅಧಿಕಾರಿಗಳು ಈಗ ಕ್ರಮ ಕೈಗೊಂಡು ಕೆಲಸ ಮಾಡ್ತಾ ಇದ್ದಾರೆ. 15 ದಿವಸ ಮುಂಚೆ ಈ ಥರ ಮಾಡಿದ್ರೆ ಯಾವುದೇ ಅನಾಹುತಗಳು ಆಗ್ತಿರಲಿಲ್ಲ ಗ್ರಾಮದಲ್ಲಿ. ಸರ್, ನಮ್ ಕುದೂರ್ ನ್ಯೂಸ್ನವ್ರು ಬಂದಿರೋದಕ್ಕೆ ಈಗ JCB ಅವ್ರು ಕರ್ಸಿ ಬೆಸ್ಕಾಂನವರು ನೋಡಿ ಈಗ ಮಾಡ್ತಾವ್ರೆ. ಎದುರುಗಡೆ ಕಾಣ್ತಾ ಇದೆ ನೋಡಿ ಸರ್. ನೀವು ನ್ಯೂಸ್ನವ್ರು ಬಂದಿರೋದಕ್ಕೆ ನೀವು ನ್ಯೂಸ್ನವ್ರು ಬಂದಿರೋದಕ್ಕೆ ನೋಡಿ ಈಗ ಬೆಸ್ಕಾಂನವರು ಕೆಲಸ ಮಾಡ್ತಾರೆ. ನಿಮ್ ಕಣ್ ಮುಂದೆ ಲೈನ್ ತಗಲ್ತಾ ಐತೆ, 3 ಲೈನ್ ತಗಲ್ತಾ ಐತೆ ಅಲ್ಲಿ ಸರ್. 6 ತಿಂಗಳಿಂದ ಹೇಳ್ತಾ ಇದೀವಿ ಸರ್. ಇದು ಬಂದು ಕೆಲಸ ಮಾಡೋರು ಯಾರು ಇಲ್ಲ, ಸುಮ್ನೆ ಬರ್ತಾರೆ, ಮೇಲ್ ತಲೆ ಹೊಡ್ಬಿಟ್ಟು ಹೋಗ್ಬಿಡ್ತಾರೆ. ಏನ್ ಮಾಡೋಣ, ತಿರ್ಗಾ ಬೆಳ್ಕೊಳತ್ತೆ. ಈಗ ನೋಡಿ ಅಲ್ಲಿ ಮಾಡಿದ್ದಾರೆ, ತಿರ್ಗಾ ಅಲ್ಲೇ ಐತೆ ಬಳ್ಳಿ. ಅಲ್ಲಿ ಎಲ್ಲಿ ಬಳ್ಳಿ ಮಾತ್ರ ಬರ್ತಾರೆ ಕ್ಲೀನ್ ಮಾಡಕ್ಕೆ ಅಷ್ಟೇ. ಮಾಡಿಲ್ಲ ಅದು ಕರೆಕ್ಟ್ ಎಲೆಕ್ಷನ್ ಬರ್ತಿದ್ದಾಗ ಬರಲ್ಲ.